ನಮಸ್ಕಾರ. ಬದುಕಿನ ಅದೆಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಸಮತೋಲನವನ್ನ ಸೃಷ್ಟಿಸಿಕೊಳ್ಬೇಕಾಗ್ತದೆ. ನಾವೇ ನಮ್ಮ ಸಮತೋಲನವನ್ನ ನಿರ್ಮಿಸಿಕೊಳ್ಬೇಕಾಗ್ತದೆ. ನಾವು ಸಮತೋಲನ ಬಗ್ಗೆ ಒಂದು ತಪ್ಪಾದ ಕಲ್ಪನೆ ಏನದಂದ್ರ ಸಮತೋಲನವನ್ನ ಸಾಧಿಸಬೇಕು ಅಥವಾ ಕಂಡುಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ. ಇಲ್ಲ, ಸಮತೋಲನವನ್ನ ಸಾಧಿಸ್ಲಿಕ್ಕೂ ಸಾಧ್ಯ ಇಲ್ಲ, ಕಂಡುಕೊಳ್ಳಕ್ಕೂ ಸಾಧ್ಯ ಇಲ್ಲ. ಅದು ನಮ್ಮ ಜೀವನದಲ್ಲಿ ನಾವೇ ಅದನ್ನ ಸೃಷ್ಟಿಸಿಕೊಳ್ಬೇಕು. ಸಮತೋಲನ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ. ಯಾಕಂದ್ರೆ ಸಂತೃಪ್ತಿಗೂ ಸಮತೋಲನಕ್ಕೂ ಸಂಬಂಧ ಅದ. ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಸಂತೃಪ್ತಿ ಇರ್ಬೇಕಂತ ಬಯಸ್ತೀವಿ. ಸಂತೃಪ್ತಿ ಇತ್ತಂದ್ರೆ ಸಂತೋಷ ಇರ್ತದೆ, ಖುಷಿ ಇರ್ತದೆ, ನೆಮ್ಮದಿ ಇರ್ತದೆ. ಆ ನೆಮ್ಮದಿ, ಖುಷಿ, ಸಂತೋಷಗಳು ನಮ್ಮೊಳಗಿನ ಸಂತೃಪ್ತಿಯಿಂದ ಹೊರಬರ್ತಾವ. ಆ ಸಂತೃಪ್ತಿ ಇರ್ಬೇಕಂದ್ರೆ ನಮ್ಮಲ್ಲಿ ಒಂದು ಸಮತೋಲನವನ್ನು ನಾವು ಸೃಷ್ಟಿಸಿಕೊಳ್ಬೇಕಾಗ್ತದೆ. ಆ ಕಡೆ ಅತಿನೂ ಅಲ್ಲ, ಈ ಕಡೆ ಕಡಿಮೆನೂ ಅಲ್ಲ, ಮಧ್ಯಮ ಮಾರ್ಗದಲ್ಲಿ, ಬುದ್ಧನ ಮಾರ್ಗದಲ್ಲಿ ನಾವು ಸಾಕ್ಬೇಕಾಗ್ತದೆ. ಮಧ್ಯಮ ಮಾರ್ಗವನ್ನು ನಾವು ಸಾಧಿಸಿದಾಗ ಆಗ ನಾವು ಸಮತೋಲನವನ್ನು ಕೈಕೊಳ್ತೀವಿ. ನಮ್ಮ ಬದುಕು ಸಮತೋಲನದಲ್ಲಿ ಸಾಗ್ತದ. ಅತಿ ಕೋಪನೂ ಒಳ್ಳೆಯದಲ್ಲ, ಪೂರ ಕೋಪ ಇಲ್ಲದೇನೂ ಇರುವುದು ಒಳ್ಳೆಯದಲ್ಲ. ನಟಿಸಿದಂತೆ ಇರಬೇಕು ಕೋಪ. ಅತಿ ತಿನ್ನೋದು ಒಳ್ಳೆಯದಲ್ಲ, ಅತಿ ಉಪವಾಸನೂ ಒಳ್ಳೆಯದಲ್ಲ. ಮಧ್ಯದಲ್ಲಿ ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ತಿನ್ಬೇಕಾಗ್ತದೆ. ಪ್ರತಿಯೊಂದು ವಿಷಯವನ್ನ ತೆಗೆದುಕೊಳ್ಳ್ರಿ, ಅಲ್ಲಿ ನಾವು ಸಮತೋಲನ, ಆ ಕಡೆ ಅತಿನೂ ಆಗ್ಬಾರ್ದು, ಈ ಕಡೆ ಕಡಿಮೆನೂ ಆಗ್ಬಾರ್ದು. ಮಾತು ಆದ್ರೂ ಅಷ್ಟೇ, ಮೌನ ಆದ್ರೂ ಅಷ್ಟೇ. ಎಲ್ಲ ಕಡೆ ಮೌನವಾಗಿದ್ದೇವೆ ಅಂದ್ರೂ ಉಪಯೋಗ ಇಲ್ಲ. ಎಲ್ಲ ಕಡೆ ಮಾತುಗಳನ್ನು ಅತಿ ಆಗ್ಬಾರ್ದು, ಎಲ್ಲ ಕಡೆ ಮೌನನೂ ಅತಿ ಆಗ್ಬಾರ್ದು. ಮನೋರಂಜನೆಯೂ ಕೂಡ ಅತಿ ಆಗ್ಬಾರ್ದು, ಕೆಲಸನೂ ಅತಿ ಆಗ್ಬಾರ್ದು. ಎಲ್ಲದರಲ್ಲಿ ಕೂಡ ನಮಗೆ ಸಮತೋಲನ ಬೇಕಾಗ್ತದೆ. ನೋಡಿ, ಕೆಲಸ ಆದ ನಂತರ ವಿಶ್ರಾಂತಿ ಬೇಕು, ವಿಶ್ರಾಂತಿ ಆದ ನಂತರ ಮತ್ತೆ ಕೆಲಸ ಬೇಕು. ಬರೀ ವಿಶ್ರಾಂತಿನೇ ನಾವು ಅತಿ ಮಾಡಿದೆವಂದ್ರ ಅಲ್ಲಿ ನಮ್ಮ ಬದುಕಿನ ಸಮತೋಲನ ತಪ್ಪಿ ಹೋಗ್ತದ, ಬದುಕು ಎಡವಟ್ಟಾಗ್ತದ. ಈ ಸಮತೋಲನ ಎನ್ನುವುದು ಬಹಳಷ್ಟು ಮುಖ್ಯ. ಎಲ್ಲದರಲ್ಲಿ ನಾವು ಸಮತೋಲನದಿಂದ ಇರ್ಬೇಕಾಗ್ತದೆ. ಸಂಬಂಧಗಳಲ್ಲಿ ಕೂಡ ಸಮತೋಲನವನ್ನ ಕೈಕೊಳ್ಬೇಕಾಗ್ತದೆ. ಅತಿಯಾಗಿ ನೆಚ್ಚಿಕೊಂಡು ಆತ್ಮೀಯತೆಯನ್ನು ಬೆಳೆಸಿಕೊಂಡೇವಂದ್ರೆ ಅತಿಯಾದದ್ದು ದುಃಖವನ್ನ ತಂದು ಕೊಡ್ತದೆ. ಕೊರತೆ ಇದ್ದದಂತೂ ದುಃಖ ತಂದೇ ಕೊಡ್ತದೆ. ಅದು ಮೊದಲಿಗೆ ದುಃಖ ತಂದು ಕೊಡ್ತದೆ. ಅತಿಯಾಗಿದ್ದಂತೂ ಅದು ಕೊನೆಗೆ ದುಃಖವನ್ನ ನೀಡಿರ್ತದೆ. ಸಹಿಸಲು ಅಸಾಧ್ಯವೆನ್ನುವಷ್ಟು ದುಃಖವನ್ನ ಅದು ನೀಡಿ ಹೋಗ್ತದೆ. ಆ ಸಹಿಸಲು ಅಸಾಧ್ಯವಾದ ದುಃಖವನ್ನ ನಾವು ಅತಿಯಾಗಿ ಮಾಡಿ ಯಾಕೆ ಪಡ್ಕೋಬೇಕು? ನಿಮ್ಮ ಜೀವನದ ಯಾವುದೇ ವಿಷಯ ಇರಲಿ, ಯಾವುದೇ ಸಂಬಂಧ ಇರಲಿ, ಯಾವುದೇ ವಸ್ತುವಿನ ಬಗ್ಗೆ ಇರಲಿ, ಅತಿಯಾಗಬಾರದು. ಅತಿಯಾಯಿತು ಅಲ್ಲಿ ನಮಗೆ ದುಃಖ ಕಟ್ಟಿಟ್ಟ ಭಕ್ತಿ. ಕೊನೆಗೆ ಮಕ್ಕಳ ಮೇಲೆ ನಾವು ಅತಿಯಾದ ಕಾಳಜಿಯನ್ನು ತೋರಿಸ್ತೀವಿ. ಅದರಿಂದ ಮಕ್ಕಳ ಬೆಳವಣಿಗೆಗೆ ತೊಂದರೆ ಆಗ್ತದೆ. ಅವರ ಮಾನಸಿಕ ವಿಕಾಸ ವಿಕಾರವಾಗಿ ಹೋಗ್ತದೆ. ಅತಿಯಾದ ಮುದ್ದು ಮಾಡೋದ್ರಿಂದ ಅವರಲ್ಲಿ ಕೋಪ, ಅವರೇ ಸುಪ್ರೀಂ ಅನ್ನೋ ಒಂದು ಭಾವ, ನಾ ಹೇಳಿದ್ದೆಲ್ಲ ನಡೀತದ ಅನ್ನೋದು ಬಂದ್ಬಿಡ್ತದ. ಸಮಾಜದಲ್ಲಿ ಮುಂದೆ ಆ ಮಗು ಹೊಂದಾಣಿಕೆ ಆಗುವುದು ಕಷ್ಟ ಆಗ್ತದೆ. ಕೊನೆಗೆ ಆ ಮಗು ಆಡುವ ಮಾತು ಏನಿರ್ತದಂದ್ರೆ, ನಮ್ಮ ಅಪ್ಪ ಅವ್ವ ನೀವು ನನಗೆ ಒಂದೇಟ್ ಅಂದಿಲ್ಲ, ನನಗೆ ಒಂದೇಟ್ ಹೊಡೆದಿಲ್ಲ, ಒಂದು ಮಾತು ಅಂದಿಲ್ಲ, ನೀವ್ಯಾರಂತ ಕೇಳಕ್ ಶುರು ಮಾಡ್ತದೆ. ಆದ್ರೆ ಸಮಾಜದಲ್ಲಿ ಎಲ್ಲರೂ ಅದಕ್ಕೆ ಅಪ್ಪ ಅವ್ವದ ಏನ್ ನೀಡಿರ್ತಾರಲ್ಲ ಅಷ್ಟು ಪ್ರೀತಿ ನೀಡಕ್ ಸಾಧ್ಯ ಇಲ್ಲ ಆ ಮಗುವಿಗೆ. ಆವಾಗ ಆ ಮಗು ಸಮಾಜದಿಂದ ಪೆಟ್ಟು ತಿನ್ನಲು ಆರಂಭಿಸ್ತದ. ಆ ಸಮಾಜದ ಪೆಟ್ಟುಗಳಿಗೆ ಆ ಮಗು ನಡಿಗೂ ಹೋಗ್ತದೆ. ಬದುಕಿನಲ್ಲಿ ಹೊಂದಾಣಿಕೆ ಮಾಡ್ಕೋದು ಆ ಮಗುವಿಗೆ ಬಹಳ ಕಷ್ಟ ಆಗ್ತದೆ. ಹೀಗಾಗಿ ಅತಿಯಾದ ಮುದ್ದುತನವೂ ಒಳ್ಳೆಯದಲ್ಲ, ಅತಿಯಾದ ನಿರ್ಲಕ್ಷ್ಯನೂ ಒಳ್ಳೆಯದಲ್ಲ. ಒಂದು ಮಧ್ಯಮವಾದ ಮಾರ್ಗವನ್ನ, ಅಲ್ಲಿ ಸಮತೋಲನವನ್ನ, ನಮ್ಮ ಮಕ್ಕಳಿಗೆ ನಾವು ತೋರಿಸುವ ಪ್ರೀತಿಯಲ್ಲಿ ಒಂದು ಸಮತೋಲನವನ್ನ ನಾವು ಕಾಯ್ದುಕೊಳ್ಬೇಕಾಗ್ತದೆ. ಇದು ಬರೀ ಮಗುವಿನ ಒಂದು ಉದಾಹರಣೆ ಅಷ್ಟೇ. ನಮ್ಮ ಜೀವನದ ಪ್ರತಿ ಒಂದು ವಸ್ತುವಿನ ಬಗ್ಗೆ ಇರ್ಬೋದು, ವಿಷಯದ ಬಗ್ಗೆ ಇರ್ಬೋದು, ವ್ಯಕ್ತಿಯ ಬಗ್ಗೆ ಇರ್ಬೋದು, ನಾವು ಸಮತೋಲನದಿಂದ ಇರ್ಬೇಕು. ವಿಚಾರ, ನಮ್ಮಲ್ಲಿ ಏನು ವಿಚಾರ ಬರ್ತಾವಲ್ಲ ಅವುಗಳಲ್ಲಿ ಕೂಡ ಸಮತೋಲನ ತಂದಿಂದ ಇರಬೇಕು.
ಯಾವುದರೊಂದಿಗೂ ಅತಿಯಾದ ಗನಿಷ್ಠವಾದ ಸಂಬಂಧನೂ ಬೇಡ, ಯಾವುದರೊಂದಿಗೂ ಕನಿಷ್ಠವಾದ ಸಂಬಂಧನೂ ಬೇಡ. ಒಂದು ಆತ್ಮೀಯತೆಯ ಮಧುರವಾದ ಸಂಬಂಧಗಳು ಇರ್ಬೇಕಾಗ್ತದ. ಇನ್ನು ಸಂತೃಪ್ತಿಗೆ ಸಂಬಂಧಕ್ಕೂ ಹೆಂಗ್ ಸಂಬಂಧ ಅದಂತಂದ್ರ, ನಾವು ಸಮತೋಲನದಲ್ಲಿದ್ದಾಗ ಸಂತೃಪ್ತಿಗೂ ಸಮತೋಲನಕ್ಕೆ ಹೆಂಗ್ ಸಂಬಂಧ ಅದ ಅಂತಂದ್ರೆ, ನಾವು ಸಮತೋಲನದಲ್ಲಿದ್ದಾಗ ನಮ್ಮೊಳಗೆ ಒಂದು ಸಂತೃಪ್ತಿಯ ಸೃಷ್ಟಿಯಾಗ್ತದೆ. ಆ ಸಂತೋಷವೇ ಸಂತೃಪ್ತಿ ಅಲ್ಲ. ಸಂತೋಷ ಅನ್ನೋದು ತಾತ್ಕಾಲಿಕ ಸಂತೃಪ್ತಿ ನೀಡ್ತದೆ, ಆದರೆ ಸಂತೃಪ್ತಿ ಅನ್ನೋದು ಶಾಶ್ವತ ಸಂತೋಷವನ್ನ ನೀಡುತ್ತದೆ. ಸಂತೋಷ ಈ ಕ್ಷಣದಲ್ಲಿ ಒಂದು ಖುಷಿ ಸಿಗ್ತದೆ, ಏನೋ ಒಂದು ಊಟ ತಿಂತೀವಿ, ಒಂದು ರುಚಿ ತಿಂತೀವಿ, ಖುಷಿ ಸಿಗ್ತದೆ, ಆ ಕ್ಷಣಕ್ಕೆ ಅದು ಮುಗೀತದೆ, ಆ ಸಂತೃಪ್ತಿ ನೀಡ್ಬಿಡ್ತದೆ, ಅಲ್ಲಿ ಮುಗೀತು. ಆದರೆ ಆ ಸಂತೃಪ್ತಿ ಅಲ್ಲಿ ಹೋಗ್ಬಿಡ್ತದೆ, ಒಂದ್ 2 ತಾಸು ಆದ ನಂತರ ಮತ್ತೆ ಹಸಿವಾಗ್ತದೆ. ಆದರೆ ಮನದಲ್ಲೇ ಸಂತೃಪ್ತಿ ನಾವು ಸೃಷ್ಟಿಸಿಕೊಂಡಿದ್ದೇ ಆದರೆ ಸದಾ ಸಂತೋಷದಿಂದ ಇರ್ತೀವಿ. ಆ ಮನದಲ್ಲೇ ನಾವು ಸಂತೃಪ್ತಿಯನ್ನು ಸೃಷ್ಟಿಸಿಕೊಳ್ಬೇಕಂದ್ರೆ ನಮ್ಮ ಬದುಕಿನಲ್ಲಿ ನಾವು ಸಮತೋಲನವನ್ನ ಕಾಯ್ದುಕೊಂಡಿರ್ಬೇಕಾಗ್ತದೆ. ನಮ್ಮ ಬದುಕಿನಲ್ಲಿ ನಮ್ಮ ಸಮತೋಲನವನ್ನ ನಾವು ಸೃಷ್ಟಿಸಿಕೊಂಡಿರ್ಬೇಕಾಗ್ತದೆ. ಸಮತೋಲನದಿಂದ ಎಲ್ಲ ಕಡೆ ನಾವು ಇದ್ದೇವು ಅಂತಂದ್ರ ಆಗ ನಮ್ಮ ಮನಸ್ಸಿನಲ್ಲಿ ಸಂತೃಪ್ತಿ ಸದಾ ಇರ್ತದೆ. ಆ ಕೊರತೆ ಎನ್ನುವ ಭಾವ ಕಾಡೋದಿಲ್ಲ. ನಮ್ಗೆ ಕೊರತೆ ಎನ್ನುವ ಭಾವ ನಮ್ಮಿಂದ ದೂರವಾಗಿ ಹೋಗಿರ್ತದೆ. ಯಾವಾಗ ಸಂತೃಪ್ತಿ ಮನಸ್ಸಿನಲ್ಲಿ ನೆಲೆಸ್ತದ ಅವಾಗ ನಮ್ಮಿಂದ ಕೊರತೆ ಎನ್ನುವ ಭಾವ ದೂರವಾಗಿ ಹೋಗ್ತದೆ. ಕೊರತೆ ಎನ್ನುವ ಭಾವ ದೂರವಾಗಿ ಹೋದ ನಂತರ ಅಲ್ಲಿ ಉಳಿಯುವುದು ಒಂದೇ ಖುಷಿ, ಸಂತೋಷ. ಸದಾ ಸಂತೃಪ್ತಿಯಾಗಿರುವವರು ಸದಾ ಸಂತೋಷದಿಂದ ಇರ್ತಾರೆ, ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅದಕ್ಕೆ ನಮ್ಮ ಬದುಕಿನಲ್ಲಿ ಈ ಸಮತೋಲನ ಎನ್ನುವುದು ಕಂಡುಕೊಳ್ಳೋದಲ್ಲ, ಅದು ಸೃಷ್ಟಿಸ್ಕೊಳ್ಬೇಕು. ನಾವೇ ಸೃಷ್ಟಿಸ್ಕೊಳ್ಬೇಕು. ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗ್ಬೇಕು, ನಾವೇ ಒಪ್ಕೊಳ್ಬೇಕಾಗ್ತದೆ, ಒಪ್ಕೊಂಡು ಸೃಷ್ಟಿಸ್ಕೊಳ್ಬೇಕಾಗ್ತದೆ. ಆ ಸಮತೋಲನವನ್ನ ಸೃಷ್ಟಿಸ್ಕೊಂಡೇವು ಅಂತಂದ್ರ ಮನದೊಳಗೆ ಸಂತೃಪ್ತಿನೂ ಸೃಷ್ಟಿಯಾಗ್ತದೆ. ಮನದೊಳಗೆ ಸಂತೃಪ್ತಿ ಸೃಷ್ಟಿ ಆಯ್ತಂದ್ರೆ ಬದುಕಿನ ತುಂಬಾ ಸಂತೋಷ ಹರಿದಾಡಕ್ಕೆ ಶುರುವಾಗ್ತದೆ. ಧನ್ಯವಾದಗಳು.